ಇವತ್ತು ಅಡುಗೆ ಒಂದು ಎಂತ ಮಾಡೋದಾತೇನಪ್ಪ. ಇರದೇ ಮಾಡಿ ಮಾಡಿ ಸಾಕಾಗಿ ಹೋಗ್ಯದೆ. ಎಂಥದೇ ಸಾಮಾನಿಲ್ಲ ಅಂತೀನಿ. ಎಂತ ಮಾಡೋದಾತ ಏನಪ್ಪ ಇವತ್ತು. ಮೊಟ್ಟೆ ಸಾರು ಮಾಡೋದ್ಗನಕೇನ ಸುಮಾರು ದಿನ ಆಗೋಗ್ಯದೆ. ಹಾಂ, ಮೊಟ್ಟೆಯಾರು ತಗೋಬರಕ್ಕೆ ಹೇಳ್ಬೇಕು ತಮಣಿ ಹತ್ರ. ಸೆಟ್ರಂಗಡಿ ತೆಗ್ದಾರ ಎಂಥದೇನ. ಸೆಟ್ರ ಮನೆ ನದಿ ಅಂತದ ಫಂಕ್ಷನ್ ಅಂತ ಹೇಳ್ತಾ ಇದ್ರು. ಎಂತ ಮುಗ್ದಿರದ ಎಂತ ಕಥೆನ. ಮೊಟ್ಟೆನೇ ಮಾಡೋದ್ಗನಕೇನ. ಇವತ್ತು ಮತ್ತೆ ತರಕಾರಿ ಸಾರು ಮಾಡಿದ್ರೆ ತಮಣಿ ಹಿಂಗಂತ ಮುಟ್ಟಲ್ಲ. ಹಾಗೆ ಮಾಡ್ತೀನಿ ಅತ್ಲಾಗೆ. ಪುಟ್ಟಿನೂ ಬಂದಿರೋದು. ಮೊಟ್ಟೆ ಸಾರೆ ಮಾಡಿದ್ರೆ ಅದು ಊಟ ಮಾಡಾಳು. ಹಾಗೆ ಮಾಡ್ತೀನಿ ಅತ್ಲಾಗೆ. ಈ ತಮಣಿ ಎತ್ಲ ಹೋಗ್ಯಾನ ಏನೇನ. ಕಾಲಿಗೆ ಚಕ್ರ ಕಟ್ಕೊಂಡಂಗೆ ಇವು ಮಾತ್ರ ಒಂದು ಕಡೆ ಕೂರಲ್ಲ ಅಂತೀನಿ. ತಮಣಿ, ಏ ತಮಣಿ, ಖೂ, ಎಂತದೆ ಅಮ್ಮ. ತಮಣಿ, ಸೆಟ್ರಂಗಡಿ ಹೋಗಿ ಒಂದು 4 ಮೊಟ್ಟೆ ತಗೋಬ ಮಗನೆ. ಹಾಂ, ನಾ ಹೋಗಲ್ಲ ಈಗ. ಸೆಟ್ರ್ ಇಲ್ಲ ಅಂತ ಕಾಣ್ತಿದ್ ಕಡೆ ಅಮ್ಮ. ಅವ್ರ ಮನೇಲಿ ಎಂಥದ್ದು ಫಂಕ್ಷನ್ ಅಂತ ಹೇಳ್ತಾ ಇದ್ರು. ಫಂಕ್ಷನು ಮೊನ್ನೆನೇ ಮುಗ್ದಿರೋದು ಕಣ. ಹೋಗ್ಬಾ ನೋಡು. ಎಂಥ ಅಂಗಡಿ ಬಾಗಿಲು ತಿಕ್ಕೊಂಡಿರೋದೆ ಎಂಥದಂತ ನೋಡ್ಕೊಬಾ ಹೋಗು. ತೆಕ್ಕು ಇರೋ ಸುಳ್ಳೆ ಅಮ್ಮ. ಫಂಕ್ಷನು ಪಾಪ ಅಂತ ಇವತ್ತು ತೆಗಿತಾರ. ಕಾನೂನು ಮಾತಾಡಿ ಸಾಕು. ಹೋಗಿ ನೋಡ್ಕೊಬಾ ಹೋಗು. ತಿಕ್ಕೊಂಡಿದ್ರೆ ಒಂದು 4 ಮೊಟ್ಟೆ ತಗೋಬಾ. ಅಮ್ಮ, ಆಡಕ್ಕದೆ ಕಣೆ. ಆಡ್ತಾ ಅದೀನ್ ಮರೈತಿ. ಅಂಗಡಿ ಬಂದು ಆಡು ನೀನು. ನೀನು ಕೇಳಾರ ಯಾರು? ಹೋಗು, ಫಸ್ಟ್ ತಗೋಬಾ ಹೋಗು. ಆಮೇಲೆ ಹೋತೀನಿ ಕಣೆ. ಬಿಸಿಲಾಗ್ಯದೆ. ನಿನ್ನ ಹೇರ್ತೀನೀಗ ಪರ್ದೇಸಿ ತಂದು. ಏನು ಆಡೋಕ್ಕೆ ನಿಂಗೇನು ಬಿಸಿಲಾಗಲ್ಲೇನಾ? ಹಾಂ, ಒಂದು ಬೆಳಗು ಎದ್ದ ನಿನ್ನ ಆಡ್ತಾ ಇದೆಯಲ್ಲ ತಮಣಿ. ನಿಂಗವರು ಎಂತಾಗ ಹೋಗ್ಯದ? ಒಂದು ಪುರ್ಸೋತಿಲ್ದಿದಂಗೆ ಆಡ್ತಾ ಇದ್ದಾನಪ್ಪ. ಮೊಟ್ಟೆ ಒಂದು ತಗೋಬರ್ದು ಇರ್ಬೇಕಲ್ಲ ಇವತ್ತು. ಉಪವಾಸ ಕೆಡ್ತೀನಿ. ನಿನ್ನ ನೋಡ್ತಾ ಇರೋ. ಏನು ಉರಿತೀಯ ಮರಯ್ಯ ನೀನು? ಹಾಂ, ಆಯ್ತು ಮರೈತಿ, ಶುರು ಮಾಡಬೇಡ ಈಗ. ಕೊಡು, ದುಡ್ಡು ಕೊಡು, ತಗೋಬತ್ತೀನಿ. ನಿನ್ನ ಅಪ್ಪಾಜಿ ದುಡ್ಡು ಕೊಟ್ಟು ಹೋಲ್ಲ. ಸೆಟ್ರ ಹತ್ರ ಹೇಳು, ಅಲ್ಲಿ ಪಟ್ಟಿ ಇರೋದು ಹಚ್ಕೋತಾರೆ ಸೆಟ್ರು. ಹೋಗು, ಅಮ್ಮ ಹೇಳಿದೆ ಪಟ್ಟಿ ಮೇಲೆ ಬರ್ಕೋಬೇಕಂತ ಅಂತ ಹೇಳು. ಹೋಗು, ಸಂಜೆ ಬತ್ತಾ ಅಪ್ಪಾಜಿ ಕೊಟ್ಟು ಬರ್ತಾರೆ ದುಡ್ಡು. ನಾ ಹೋಗಲ್ಲ. ದುಡ್ಡು ಕೊಟ್ರೆ ಮಾತ್ರ ಹೋಗೋದು ನಾನು. ನಾ ಸಾಲ ಕೇಳಲ್ಲಪ್ಪ. ನಂಗೊಂಥರ ಆಗೋದು. ಬಂದರೆ ಒದ್ದು ಕೆಡ್ತೀನಿ ಈಗ ಅಷ್ಟೇ. ಅಪ್ಪಾಜಿನೇ ಪಟ್ಟಿ ಮೇಲೆ ಹಚ್ಕೊ ತಗೋಬರ್ತಾರೆ. ಇವು ಮರ್ಯಾದೆ ಆಗೋದಂತೆ. ನಿಂಗಷ್ಟು ಮರ್ಯಾದೆ ಆದರೆ ಹೋಗು, ನೀನೇ ದುಡ್ಡು ಕೊಟ್ಕೊ ತಗೋಬ ಹೋಗು. ಹೋದ್ರೆ ಗನಕಾತೀಗ ಪರ್ದೇಸಿನ ತಂದು. ಆತ್ ಮರೈತಿ, ಹೋಗ್ತೀನಿ. ನನಗೆ ಹೇಳಕ್ಕೆ ಬರ್ತಾನೆ. ಏನ್ರಿ ತಮಣಿ ಇವತ್ತು ಬೆಳಗು ಸೆಟ್ರಂಗಡಿ ಹೋಗಿ ಒಂದು 4 ಮೊಟ್ಟೆ ತಗೊಬಂದು ಅನ್ಕೊಂಡ್ರಿ. ದುಡ್ಡು ಕೊಡ್ಲಾ? ಸೆಟ್ರು ಆ ಪಟ್ಟಿಲೇನು ಹೊಚ್ಚಿಟ್ಕೊಂಡಾರಂತೆ. ನಾಳೆ ಬತ್ತಾ ದುಡ್ಡು ಕೊಟ್ಟು ಬನ್ನಿ ಆತ. ಹೋದ ಸತಿ ತಂದಿರೋದು ಒಂದು 200 ರೂಪಾಯಿ ಕೊಡೋದಿರೋದು ಕಣೆ ಸೆಟ್ರಿಗೆ. ಇದು ಒಂದು ಆತ. ಸರಿ, ನಾಳೆಯಾರು ಕೊಟ್ಟು ಬರಬೇಕು. ಮತ್ತೆ ನಾಳೆ ಪಾಪಣ್ಣ ಅಂಗಡಿ ಹೋಗಿ ತಮಣಿಂದೊಂದು ಯೂನಿಫಾರ್ಮ್ ಬಟ್ಟೆ ಐತಲ್ಲೇನ್ರಿ, ಸಾಲೆ ಶುರು ಆತ ಬಂತು ಕಣ್ರಿ. ಅವು ಲಗೂನ್ ಕೊಡಲ್ಲ ಅಂತ ಹೊಲ್ಸಕ್ಕೆ ಕೊಟ್ಟು ಬರ್ಬೇಕಿತ್ತು ಕಣ್ರಿ. ಹ್ಞೂ, ಅದೊಂದು ಇರೋದಲ್ಲ. ಅಲ್ಲ, ನಿನ್ನೆ ಮಾತ್ರ ಪ್ಯಾಟೆಗೆ ಹೋಗಿದ್ದೆ ಕಣೆ ಸುಶೀಲಾ. ನಿಂಗೆ ನೆನಪು ಮಾಡೋಕ್ಕೆ ಎಂತ ಆಗಿತ್ತು ಮರೈತಿ. ನಾಳೆ ಮತ್ತು ಅದ್ರ ಸಲುವಾಗಿ ಪ್ಯಾಟಿಗೆ ಹೋಗ್ಬೇಕಾಯ್ತು. ಅಲ್ಲ, ನೀವು ಅದ್ರ ಸಲುವಾಗರು ಹೋಗೋದೇ ಆತೀಗ. ಮತ್ತೆ ಎಂತ ಮಾಡೋದು? ಒಂದು 10-15 ದಿನ ಇರೋದು ಕಣ್ರಿ. ಅದೇ ಮೂಟ್ ವಿತ್ ಪ್ಯಾಂಟ್ ಹಾಕೋತದ ನಾವ. ಹೋಲ್ಸ್ಕೊ ಬನ್ನಿ. ನಾಳೆ ಹೇಳಿ ಒಂದು ವಾರದೊಳಗಾದರೂ ಕೊಡೋಕ್ಕೆ ಹೇಳಿ. ಮತ್ತು ಈ ಸತಿ ಒಂದು ಸ್ವಲ್ಪ ಎಲ್ಲ ಒಂಚೂರು ಲೂಸ್ ಮಾಡಿ ಹೊಲಿಯೋಕ್ಕೆ ಹೇಳಿ ಆತ. ಸೊಲ್ಟು ಪ್ಯಾಂಟ್ ಎಲ್ಲ. ಅಮ್ಮ, ನಂಗೆ ಸೊಲ್ಟು ಪ್ಯಾಂಟ್ ಅಂತ ಬ್ಯಾಡ ಕಣೆ ಯೂನಿಫಾರ್ಮು. ಹೋದ ಸರಿ ಇದೆ ಗನಾಕಿರೋದು, ಅದೇ ಹಾಕು ಹೋತೀನಿ ನಾನು. ಮತ್ತೆ ಅಂತ ಹೊಲ್ಸೋದು ಬ್ಯಾಡೆ. ಎಂತ ಹೋಲ್ಸೋದು ಬೇಡ?
ಎಂತ ಮೂಡ್ ಬಿದ್ದಿದ್ದ ಪ್ಯಾಂಟೆ ಹಾಕೋ ಹೋತೀಯೇನಲ್ಲ ಆ ಹೆಂಗೆ ಕಾಣ್ತೀಯ ಗೊತ್ತೇನ ತಮಣಿ ನಿಂಗೆ? ಹೋದ ಸತಿ ಎಷ್ಟು ಸತಿ ಬಡ್ಕೊಂಡೆ ನಾನು. ಪಾಪಣ್ಣನ ಹತ್ರ ಹೋಗಿ ಒಂದು ಸ್ವಲ್ಪ ಲೂಸ್ ಮಾಡಿ ಹೊಲ್ಸ್ಕೂಬಾ ಅಂತ ಅಂಗಡಿ ಹತ್ರ ಹೋಗಿ ಎಲ್ಲ ಟೈಟ್ ಮಾಡಿ ಹೊಲಿಯಕ್ಕೆ ಹೇಳಿ ಬಂದಿಯಲ್ಲ. ಅದೊಂದು ಮೂಟ್ ಬಿದ್ದ ಪ್ಯಾಂಟು, ಆ ಮೂಟ್ ಬಿದ್ದ ಸೊಲ್ಟ್ ಒಂದು ಹಾಕು ಹೋತಾನೆ. ಹೆಂಗೆ ಕಾಣ್ತೀಯ ಗೊತ್ತೇನ ತಮಣಿ ನಿಂಗೆ? ಹೋದ ಸತಿನೇ ಅಂದ್ಕೊಂಡಿದ್ದೆ ಉದ್ದುದ್ದು ಅಡ್ಡಡ್ಡ ಸವರ್ಬೇಕು ನಿಂಗೆ ಅಂತ. ಶಾಲೆಯಲ್ಲಿ ಕೊಟ್ಟು ಬಟ್ಟೆ ನೀ ಅಂತ ಸ್ಟೈಲ್ ಮಾಡಕ್ಕೆ ಹೋಗೋದೇನ ಶಾಲೆಗೆ? ಆ ಶಾಲೆ ಹಾಕೋಗೋ ಯೂನಿಫಾರ್ಮು ಹೆಂಗಿರ್ಬೇಕು ಹಂಗೆ ಇರಬೇಕು. ಇದು ಹಂಗಲ್ಲಪ್ಪ, ಟೈಟ್ ಮಾಡಿ ಹೊಲ್ಸ್ಕೊಳ್ಳೋದು. ಅಲ್ಲೆಲ್ಲಾರು ಬಗ್ಬೇಕಲ್ಲ, ಪಟ್ಟಂತ ಹೊಲ್ಕಿ ಬಿಚ್ಕೋಬೇಕು, ಸಮಾತದ ಅವಾಗ. ಸುಶೀಲಾ, ಹೋದ್ಸತಿ ಪ್ಯಾಟೆ ಹೋದಾಗ ಆ ಕನ್ನಡ ಮಿಸ್ಟ್ರು ಸಿಕ್ಕಿದ್ರು ಕಣೆ. ಹೇಳ್ತಾ ಇದಾರೆ ಅವರು, ನಿಮ್ಮ ತಮ್ಮನಿಗೆ ಅಂತ ಬಟ್ಟೆ ಸಾಕಾಗಲ್ಲೇನ್ರಿ ಶಾಲೆಯಲ್ಲಿ ಕೊಟ್ಟಿರೋದು, ಅಷ್ಟು ಟೈಟ್ ಮಾಡ್ಕೊ ಹೊಲ್ಸಿರಿ ನೀವು ಯೂನಿಫಾರ್ಮು. ಬಗ್ಗಕ್ಕಾಗಲ್ಲ, ಎದ್ರು ಕೂರಕ್ಕಾಗಲ್ಲ, ಕೂತ್ರು ಹೇಳಕ್ಕಾಗಲ್ಲ. ಅದು ಯಾವ ಥರ ಯೂನಿಫಾರ್ಮ್ ಹೊಲ್ಸಿರಿ ಮಾರ್ರ ನೀವು ಅಂತ ಕೇಳ್ತಾ ಇದ್ದಾರೆ. ಈ ಸತಿ ಬಟ್ಟೆನಾದ್ರು ಕಮ್ಮಿ ಮಾಡ್ರೆ ಹೇಳಿ ಮಾರ್ರ, ಮತ್ತೊಂದು 1 ಮೀಟ್ರು ಜಾಸ್ತಿನೇ ಕೊಡ್ತೀನಿ ನಾನಂತ ಹೇಳ್ತಾ ಇದ್ದಾರೆ ಕಣೆ ಸುಶೀಲಾ. ನಂಗೆ ಎಷ್ಟು ಮರ್ಯಾದೆ ಆಯ್ತು ಗೊತ್ತಾ? ಈ ಕನ್ನಡ ಮೇಷ್ಟ್ರು ಗಣಿತ ಮೇಷ್ಟ್ರು ನಮ್ಮ ಅಪ್ಪಾಜಿಗೆ ಸಿಗದ್ ಸಾಕಪ್ಪ. ನನ್ನ ಮರ್ಯಾದೆ ತೆಗಿಯಕ್ಕಂತಾನೆ ಸಿಗ್ತಾರೇನ? ಕೇಳ್ಕೊಂಡ್ಯಾನಾ? ಇವು ಎಂಥದಲ್ರಿ, ಇವು ಶಾಲೆ ಕಲಿಯಕ್ಕಲ್ಲ ಹೋಗೋದು, ಇವ ಸ್ಟೈಲ್ ಮಾಡಕ್ಕೆ ಹೋಗೋದಲ್ಲಿ. ಹುಡುಗಿಯರ ಮುಂದೆಲ್ಲ ಸ್ಟೈಲ್ ಮಾಡ್ಕೊ ಹೋತಾನೇನ ಆ ಮೂಟ್ ವಿತ್ ಪ್ಯಾಂಟ್ ಹಾಕೊಂಡು. ಎಲ್ಲಾರು ಬಗ್ಬೇಕಲ್ಲ ಹುಡುಗಿಯರ ಮುಂದೆ, ಪಟ್ಟಂತ ಹೊಲ್ಗಿ ಬಿಚ್ಕೋಬೇಕು, ಸಮ ಮರ್ಯಾದೆ ಹೋಗ್ಬೇಕು ನೋಡಿ. ಒಂದಿನ ಸಮ ಆತದ ಅವಾಗ. ಏನು ಮೆರಿತಾನ ಮರ್ರ ಇವ? ಈಗ ಹಿಂಗೆ ಇನ್ನು ನಾಳೆ ಕಾಲೇಜ್ ಹೋದೆ ಅಂತ ನಮ್ಮ ಮಾತೆಲ್ಲ ಕೇಳವ ಇವು? ಹೋದ್ಸತಿನೇ ಹೇಳಿದ್ದೆ ನಾನು, ಪಾಪಣ್ಣನ ಅಂಗಡಿ ಹೋಗಿ ನಾನೇ ಹೊಲಿಯಕ್ಕೆ ಕೊಟ್ಬತ್ತೀನಿ, ಯಾವ ಥರ ಬೇಕೋ ಆ ಥರನೇ ಹೇಳ್ಬೋತೀನಿ ಅಂತ ಹೇಳಿದೆ ನಿಂಗೆ. ನೀನು ಕೇಳ್ಬೇಕಲ್ಲ. ನಂಗೆ ಗೊತ್ತ್ರಿ ಇವನು ಹಣೆ ಬರ ಈ ಥರ ಮಾಡಕ್ಕೆ ಕೊಟ್ಬತ್ತಾನಂತ. ಆ ಯೂನಿಫಾರ್ಮ್ ನೋಡ್ಬೇಕು ಕಣ್ರಿ, ಪೂರ ನೆರಿಗೆ ಬಿದ್ದು ಹೋಗಿ ಅದಷ್ಟು ಟೈಟ್ ಹಾಕಿ ಗೊತ್ತಾ ನಿಮಗೆ? ಆ ಪ್ಯಾಂಟ್ ನೋಡಿ ಏನ ತಮಣಿ ನೀನು? ತೊಡೆ ಹತ್ರಲ್ಲ ಪೂರಾ ಬಿಂಚ್ ಹೋಗ್ಯದೆ, ಆ ಥರ ಟೈಟ್ ಹಾಕೊಂಡು. ಇವ್ಗೆ ಎಂಥದಿಲ್ಲ ಕಣ್ರಿ, ಸಣ್ಣ ತುಂಡು ಮಾಡಿ ತೋರಣ ಕಟ್ಟಬೇಕು, ಮತ್ತೆ ಎಂಥದಲ್ಲ. ಈ ಸತಿ ಪಾಪಣ್ಣನ ಹತ್ರ ಹೋಗಿ ಬಟ್ಟೆ ಕೊಟ್ಟು ಒಂದು 2 ವರ್ಷಕ್ಕೆ ಹಾಕೊಂಡು ಲೂಸ್ ಮಾಡಿ ಹೊಲಿಯಕ್ಕೆ ಹೇಳಿ, ಒಂದು 2 ವರ್ಷ ಹಾಕ್ಬೇಕಪ್ಪ. ಥೋ ಎಂಥದೇ ಅಮ್ಮ ಅದು? ನಾ ಹಾಕು ಹೋಗಲ್ಲ, ನಾ ಎಂತ ಗದ್ದೆ ನಿಲ್ಸ ಬೆಚ್ಚ ಹಂಗ್ಯಾರೆ. ನಿನ್ನ ಅಂದಾಜು ನೀ ಆ ಮೂಟ್ ವಿತ್ ಪ್ಯಾಂಟ್ ಹಾಕು ಹೋದ್ರೆ ನೀನು ಹೀರೋ ಕಣ್ಣಂಗಾತಿ ಅಂತ ಮಾಡ್ಕೊಂಡಿಯೇನಲ್ಲ? ನೀನು ಯೂನಿಫಾರ್ಮ್ ಬೆಂಕಿ ಹೆಟ್ಟಕ್ಕೆ ಈ ಸತಿ ನಾವು ಹೇಳ್ದಂಗೆ ಹಾಕು ಹೋಗ್ಬೇಕು ನೀನು. ಏನು ಸ್ಟೈಲ್ ಹೊಡೆಯೋದು? ಕಲಿಯೋ ಟೈಮ್ ಕಲಿಯೋದು ಬಿಟ್ಟು ಇವು ಟೈಟ್ ಮಾಡ್ಕೊ ಹಾಕು ಹೋಗೋದು. ನಾವೆಲ್ಲ ಶಾಲೆಗೆ ಹೋಗ್ಬೇಕಾದ್ರೆ ನೋಡ್ಬೇಕಾಗಿತ್ತಪ್ಪ. ಒಂದು ಸತಿ ಹೊಲಿಸಿದ ಬಟ್ಟೆ ನನ್ನ ಅಂದಾಜು ಒಂದು 4 ವರ್ಷ ಹಾಕಿರೋರು ನಾವು. ಇವಕ್ಕೆ ಹಂಗಲ್ಲಪ್ಪ, ಟೈಟ್ ಮಾಡ್ಕೊ ಹಾಕೊಳ್ಳೋದು. ನೋಡ್ತೇರೆ ನಿಂದ ಯೂನಿಫಾರ್ಮ್ ತೆಗು ಹೋಗಿ ಆ ಹಂಡೆ ಒಲೆ ಹಾಕ್ತೀನಿ ಇವತ್ತು. ಸ್ಟೈಲ್ ಬೇಕಾಗಿದೆ, ಸ್ಟೈಲು ಬೆಂಕಿ ಹೆಟ್ಟಾಕ ನಿನ್ನ ಸ್ಟೈಲು. ನೀವು ನಾಳೆ ಹೋತಾ ಪಾಪಣ್ಣನ ಹತ್ರ ಕೊಟ್ಟಾಕ ಹೋಗಿ, ನೀವು ಒಂದು ವಾರದಾಗೆ ಕೊಡಕ್ಕೆ ಹೇಳಿ. ಎಂಥ ರಾಶಿ ಬಂದಿರೋದ ಎಂಥದ, 1 ವಾರ ಬಿಟ್ಕೊ ಕೊಡ್ತಾನೆ ಹೇಳಿ. ಎಲ್ಲ ಒಂಚೂರು ದೊಡ್ಡ ಮಾಡಿ ಹೊಲಿಯಕ್ಕೆ ಹೇಳಿ. ನಾಳೆ ನೆನಪು ಮಾಡ್ಕೊಡಾತ, ನಂಗೆ ಮತ್ತೆ ಮರ್ತು ಹೋಗೋದು. ಆತು, ಈ ಸತಿ ಶಾಲೆಗೆ ಗದ್ದೆಯಲ್ಲಿ ನಿಲ್ಸ ಬೆಚ್ಚ ಹೋದಂಗೆ ಹೋಗೋದೇನ ನಾನು.